ನಾನಿದ್ದೀನಲ್ಲ ಅದಕ್ಕೆ ನಾನೇ ಕಣ್ಣಾರೆ ನೋಡಿದ್ನಲ್ಲ. ಆದರೆ ಅಷ್ಟು ಸಾಲಲ್ಲ ಗೋಪಿ. ನಿನ್ನ ಮುಂದೆ ನಿಲ್ಲಿಸಿ ನಿಜ ಹೇಳಿದ್ರೆ ಅವ್ರು ಈಸಿಯಾಗಿ ತಪ್ಪಿಸ್ಕೊಂಡು ಬಿಡ್ತಾರೆ. ಮತ್ತೆ ಏನು ಮಾಡೋದು ಜಾನು? ನಂದಿತ್ ಅವ್ರ ಬಗ್ಗೆ ಎಲ್ಲರೂ ನಂಬಬೇಕು ಅಂದರೆ ಅವ್ರ ಜೊತೆ ಇರೋ, ಅವ್ರನ್ನ ನಂಬೋ ಒಬ್ಬರಿಂದ ಅವ್ರ ಬಗ್ಗೆ ನಿಜ ಹೇಳಿಸ್ಬೇಕು. ಅಂದರೆ ಮನೆಗೆ ಇದೊಂದು ಕೆಲಸ ಐತೆ. ಈ ತಿಂಡಿ ಪೋತಿ ಚಂದ್ರಿ ಎಲ್ಲೋದ್ಲ? ಜಯ, ನೀನೇನಾದರೂ ನೋಡಿದ್ಯಾ? ಅವಳಾಗಲೇ ಆಚೆ ಹೋದ್ಲು ಶಾರದಕ್ಕ. ಏನೋ ಬಿರುಬಿರ್ನೆ ಹೆಜ್ಜೆ ಹಾಕ್ಕೊಂಡು ಹೋಯ್ತಾ ಇದ್ಲು. ಓ, ಪಕ್ಕದೂರಾಗೆ ಅಣೆಕಟ್ಟೆ ಉದ್ಘಾಟನೆಗೆ ಇವಳನ್ನೇ ಕರೆದೋರೆ, ಅದಕ್ಕೆ ಬಿರ್ಬಿರ್ನೆ ಹೆಜ್ಜೆ ಹಾಕ್ಕೊಂಡು ಹೋಗವಳೆ. ಬರಲಿ, ಮಾಡ್ತೀನಿ. ಈಗ ಹೋಗಿ ನಾನು ಡ್ರಾಮಾ ಶುರು ಮಾಡಿದ್ರೆ ಚಂದ್ರಿ ಅವನನ್ನು ಕರ್ಕೊಂಡು ಬರೋಕ್ಕೆ ಟೈಮ್ ಸರಿಯಾಗಿರುತ್ತೆ. ನಂದಿತಾ, ಶುರು ಮಾಡು ನಿನ್ನ ಡ್ರಾಮಾನ. ನಿಂತ್ಕೋ ಅಲ್ಲೇ. ಒಂದು ಹೆಜ್ಜೆನೂ ಮುಂದಕ್ಕೆ ಮಡಗಬೇಡ. ಯಾಕೆ ಶಾರದಕ್ಕ, ಏನಾಯಿತು? ಸಾಹೇಬ್ರೆ, ಸಾಹೇಬ್ರೆ, ಬಿದ್ದೆ ಬನ್ನಿ. ಸರ್, ಸದಕ್ಕ ಇದನ್ನ ಬಾಸ್ಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದಾನೆ ಬಾಸು ಆವೇಶಗೊಂಡು ಗುಮ್ಮಕ್ಕೆ ಬಂದಿದ್ದು. ಯಾರು ಹೀಗೆ ಮಾಡಿರೋದು? ನಂದಿತ್ ಅವರು. ಯಾಕೆ ಶಾರದಕ್ಕ, ಏನಾಯಿತು? ಯಾಕೆ ಹೀಗೆ ಕೂಗ್ತಿದ್ದೀರಾ? ನೋಡಿ ಮಾವ, ಶಾರದಕ್ಕ ನನ್ನನ್ನು ಮನೆಯೊಳಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಅಲ್ಲೇ ನಿಂತ್ಕೋ. ಮಾವ, ನೀವು ಸಹ ಯಾವ ಮುಖ ಇಟ್ಕೊಂಡು ಈ ಮನೆ ಕಾಲಿಡ್ತಾ ಇದೆಯಾ ನೀನು? ಮಾವ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಂತ ತಪ್ಪು ನಾನೇನು ಮಾಡಿದ್ದೀನಿ ಮಾವ? ಅವತ್ತು ಈ ಮನೇಲಿ ಏನೇನೋ ನಡೆದು ಹೋಯ್ತು, ಅದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ ಮಾವ. ಪಾಪ ರಾಮು ಬಾವ ನಂಬಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದಾಗ ಅವ್ರು ಅದು ಎಷ್ಟು ನೊಂದ್ಕೊಂಡ್ರು. ನನಗೂ ಅಲ್ಲಿವರೆಗೂ ಯಾವ ನಿಜನೂ ಗೊತ್ತಿರಲಿಲ್ಲ ಮಾವ. ನಾನು ಅವತ್ತಿನ ದಿನಾನೇ ಡಿಪ್ರೆಷನ್ಗೆ ಹೊರಟೋದೆ. ಇದೆಲ್ಲ ಆಗಿದ್ದು ಅಪ್ಪಯ್ಯನಿಂದಾನೆ. ಅವತ್ತು ಅಪ್ಪಯ್ಯನ ಹಬ್ಬಕ್ಕೆ ಮನೆಗೆ ಬನ್ನಿ ಅಂತ ನಾನು ಕರೀಲೇಬಾರ್ದಿತ್ತು. ಇಷ್ಟೆಲ್ಲ ಸಾಲದು ಅಂತ ಕಿಚ್ಚಾಯಿಸುವಾಗ ಬಾವಂಗೆ ಬಾಸಿಂದ ಅಂತ ಅನಾಹುತ ಬೇರೆ ನಡೀತು. ಪಾಪ ಬಾವ. ಸಾಕು, ನಿಲ್ಸು ನಿನ್ನ ನಾಟಕ. ರಾಮಂಗೆ ಹಾಗಾಗೋದಕ್ಕೆ ನೀನೇ ಕಾರಣ. ಬಾಸ್ಗೆ ಮತ್ತೆ ಬರುವಂತದ್ದೇನೋ ಸ್ಪ್ರೇ ಮಾಡಿ ಕಿತ್ತಾಡ್ಸ ಕರ್ಕೊಂಡ್ ಬಂದಿದ್ಯಾ. ಬಾಸ್ಗೆ ಸ್ಪ್ರೇನಾ? ಏನು ಹೇಳ್ತಿದ್ದೀರಾ ಮಾವ? ಶಾರದಕ್ಕ, ಏನಿದು? ಬಾಸ್ನ ಕರ್ಕೊಂಡು ಬಂದಿದ್ದು ಮಂಜ ಅಲ್ವಾ? ಅವನೇ ಏನಾದರೂ ಈ ರೀತಿ ಮಾಡಿದ್ನಾ? ಅಯ್ಯೋ ದೇವ್ರೆ, ನಾನು
ಅಪ್ಪಯ್ಯನ ಜೊತೆ ಕಿಚ್ಚಾಯಿಸೋ ಜಾಗಕ್ಕೆ ಬಂದಿದ್ದು. ನನ್ನ ಬಾಸ್ನ ನೋಡಿದ್ದೆ ರಾಮು ಬಾವ ಅಲ್ಲಿ ಕರ್ಕೊಂಡು ಬಂದಾಗ. ನಾನು ಯಾಕೆ ಹೀಗೆ ಮಾಡಲಿ, ನೀವೇ ಹೇಳಿ ಮಾವ. ಬಾವಂಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆಯಲ್ಲ ಅಂತ, ನಮ್ಮ ಮನೇಲಿರೋರು ಎಲ್ಲರೂ ನೆಮ್ಮದಿಯಾಗಿರಲಿ ಅಂತ ಇಷ್ಟು ದಿನ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾನು ಇವಾಗ ಬರ್ತಾ ಇದ್ದೀನಿ. ಮಾವ, ನೀವು ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ. ಸರಿ, ನಿಮ್ಮಿಷ್ಟ. ನಾನು ಈ ಮನೇಲಿರೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಮಾವ. ಆದರೆ ನಾನು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು. ನಿಮ್ಮ ಮೊದಲನೇ ಹೆಂಡತಿ ಪಾರ್ವತಿ ಸತ್ತಿಲ್ಲ ಮಾವ, ಅವರಿನ್ನೂ ಬದುಕಿದ್ದಾರೆ. ಹಾಂ ಸರ್, ಇಲ್ಲೇ ಬಂದಿದ್ದೆ, ನೀರು ಹಾಕೊಂಬ ಅಂತ ಬಂದಿದ್ದೆ. ಹಾಂ, ಬತ್ತಾಯಿನಿ. ಹಾಂ ಸರ್, ಬಂದೆ. ಹಾಂ, ಆಯ್ತು. ಓ, ಇದು ತಹಸೀಲ್ದಾರರು ಮನೆ ಅಲ್ವಾ? ಮೊದಲೇ ಆ ಅಮ್ಮಂಗೆ ನನ್ನ ಕಂಡ್ರೆ ಹಾಕಿಲ್ಲ, ಇನ್ನು ಈ ಮನೆಗೆ ನೀರು ಹಾಕಕ್ಕೆ ಕಳ್ಸೋರಲ್ಲ. ಮೇಡಮ್, ನೀರು. ಏನಪ್ಪ ಹೊಸಬನಾ? ಒಳ ತಗೊಂಬ. ನಾನು ದೇವಸ್ಥಾನದಲ್ಲಿ ಒಬ್ಬರು ಸ್ವಾಮೀಜಿನ ಭೇಟಿ ಮಾಡಿದೆ ಮಾವ. ಅವರು ಕುಂಭಮೇಳಕ್ಕೆ ಹೊರಟಿದ್ರು. ನಾನು ಅವ್ರ ಹತ್ರ ನನ್ನ ಡಿಪ್ರೆಷನ್ನ ಹೇಳ್ಕೊಂಡೆ. ಈ ಮನೇಲಿ ನಡೆದಿದ್ದನ್ನೆಲ್ಲ ಅವರಿಗೆ ತಿಳಿಸ್ದೆ. ಆಗ ಅವರು ಧ್ಯಾನ ಮಾಡಿ ನಿಮ್ಮತ್ತೆ ಇನ್ನೂ ಬದುಕಿದ್ದಾರೆ ಅಂತ ಹೇಳಿದ್ರು ಮಾವ. ಒಂದು ಕ್ಷಣಕ್ಕೆ ನನಗವರು ಲೀಲಾ ಅತ್ತೆ ಬಗ್ಗೆ ಮಾತಾಡ್ತಿದ್ದಾರೇನೋ ಅಂತ ಅನ್ನಿಸ್ತು. ಆಮೇಲೆ ಕೇಳಿದ್ದಕ್ಕೆ ನಿಮ್ಮ ಮೊದಲನೇ ಹೆಂಡತಿ ಪಾರ್ವತಿ ಬದುಕಿದ್ದಾರೆ ಅಂತ ಹೇಳಿ ಈ ಪ್ರಸಾದ ಕೊಟ್ಟರು ಮಾವ. ಅವರು ಇಲ್ಲೇ ಎಲ್ಲೋ ಇದ್ದಾರಂತೆ. ನಾವು ಅವ್ರನ್ನ ಹುಡುಕಿದ್ರೆ ಅವ್ರು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರಂತೆ ಮಾವ. ಸೊಸೆಮ್ಮ, ಮಾತು ಬದಲಾಯಿಸಬೇಡಿ. ನೀವೇ ಬಾಸ್ಗೆ ಮೊತ್ತ ಬರೋ ಔಷಧಿ ಸಿಂಪಡಿಸಿದ್ದು ಅಂತ ನಮಗೆ ಗೊತ್ತು. ನಿಮ್ಮ ಕೈಯಾಗ ಬಾಟ್ಲಿದ್ದನ್ನು ಗೋಪಿ ನೋಡವನೆ, ಅವನೇ ನಮ್ಗೆ ಹೇಳಿದ್ದು. ಗೋಪಿ? ದೊಡ್ಡೊಟ್ಟೆ ಮಂಜುನ ಜೊತೆ ಇರ್ತಾನಲ್ಲ ಅವನು. ಆ ಹುಡುಗ ಅಲ್ಲ ಶಾರದಕ್ಕ, ಆ ಹುಡುಗ ಹೇಳ್ದ ಅಂತ ನೀವು ನನ್ನ ಮೇಲೆ ಸಂಶಯ ಪಡ್ತಾ ಇದ್ದೀರಾ? ಏನ್ ಶಾರದಕ್ಕ ನೀವು? ಆ ಹುಡುಗನ್ಗೆ ಈ ಊರಲ್ಲಿ ಒಳ್ಳೆ ಹೆಸರೇ ಇಲ್ಲ. ಎಲ್ಲ ತೋಟಕ್ಕೂ ಹೋಗಿ ಕಳ್ತನ ಮಾಡ್ತಿರ್ತಾನಂತೆ. ಇನ್ನು ಆ ಮಂಜಾನೋ? ಹೋಗ್ಲಿ ಬಿಡಿ, ನಾನು ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡಲಿ? ಆ ಹುಡುಗರೇ ಏನೋ ತಮಾಷೆ ಮಾಡೋದಕ್ಕೆ ಹೋಗಿ ಈಗ ನನ್ನ ತಲೆ ಮೇಲೆ ಗೂಬೆ ಕೊರ್ಸೋಕೆ ನೋಡ್ತಿದ್ದಾರೆ. ನಾನು ಮೊದಲೇ ಅವ್ರ ಜೊತೆ ಸ್ಟ್ರಿಕ್ಟ್ ಆಗಿರ್ತೀನಿ. ಅವ್ರು ಯಾರಿಗೂ
ನಾನು ಅಂದರೆ ಆಗಲ್ಲ. ಸರಿ ಬಿಡಿ ಶಾತಕ, ನೀವು ಹೇಳೋದೇ ನಿಜ ಅನ್ನೋದಾದರೆ ಅಷ್ಟು ಜನರಲ್ಲಿ ಇನ್ಯಾರಾದರೂ ಒಬ್ಬರಾದರೂ ನೋಡಿರ್ಬೇಕಲ್ಲ? ನೀವು ನೋಡಿದ್ರಾ? ಮಾವ ನೀವು? ಹೊಸಿ ಬಿರ್ಬಿರ್ನೆ ಬಾರ್ಲಾ. ಏ ಸ್ವಲ್ಪ ನಿಂತ್ಕೋ ಚಂದ್ರಿ, ಬೆಳಗ್ಗೆಯಿಂದ ಒಂದು ದಮ್ಮು ಹೊಡೆದಿಲ್ಲ. ಕರ್ಕೊಂಡು ಹೋಗಕ್ಕೆ ಒಂದು ಗಾಡಿನೂ ಇಲ್ಲ, ಏನೂ ಇಲ್ಲ. ನಡ್ಸ್ಕೊಂಡು ಬೇರೆ ಕರ್ಕೊಂಡು ಹೋಗ್ತಾ ಇದೆಯಾ, ಬಿರ್ನೆ ಬೇರೆ ನಡಿಬೇಕಂತೆ. ಲೇ ಏನ್ಲ ಹಿಂಗ್ ಮಾತಾಡ್ತಿದ್ಯಾ? ಹಿಂಗೆ ಅಂದರೆ ಮತ್ತೆ ಇನ್ನೇಂಗೆ ಮಾತಾಡಬೇಕು? ಹೊಸಿ ಹಾ ಹೊಸಿ ಕಡಕ್ಕಾಗಿ ಮಾತಾಡ್ಬೇಕು ಕಣ್ಲಾ. ಏಯ್ ಚಂದ್ರಿ, ಏನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಾ? ಇಸಾಕ ಏ ಥೂ, ಹಿಂಗ್ ಮಾತಾಡಿದ್ರೆ ಸಾಹೇಬ್ರಿಗೆ ಡೌಟ್ ಬರ್ತೈತೆ ಅಷ್ಟೇ. ಆಮ್ಯಾಕೆ ಬಾಸ್ಗೆ ಸ್ಪ್ರೇ ಮಾಡಿದ್ದು, ರಾಮಣ್ಣನ್ಗೆ ಕೊಲ್ಲಕ್ ಪ್ಲಾನ್ ಮಾಡಿದ್ದು ಅಂತಂದ್ರೆ ಅವ್ರು ಯಾರು ನಂಬಕ್ಕಿಲ್ಲ. ಹೊಸಿ ಗತ್ತು ಬೇಕು ಕಣ್ಲ, ಗತ್ತು. ಏ ನಿನ್ಗೇನು ತಲೆಗಿಲ್ಲ ಕೆಟ್ಟೈತಾ ಹಿಂಗೆ? ಏಯ್ ಯಾಕೆ ಹೆಂಗೈತೆ? ಅಕ್ಕಂಗೆ ಹೇಳ್ತೀನಿ ಆಮೇಲೆ ಆಟಯ್ಯ. ಅಲ್ಲ ಚಂದ್ರಿ, ನಾನು ಗತ್ತಾಗಿ ಖಡಕ್ಕಾಗಿ ಮಾತಾಡಿದ್ರೆ ನೀನು ನಾನು ಹೆಂಗೆ ಹೇಳ್ಕೊಂಬಂದೆ ಅಂತ ಅವ್ರಿಗೆ ಡೌಟ್ ಬರೋಕ್ಕಿಲ್ವಾ? ಓ ಹೌದಲ್ಲ ಲೇ, ನಿನಗೂ ಹೊಸಿ ಬುದ್ಧಿ ಐತೆ ಕಣ್ಲಾ. ಅದೇ ಒಂದು ದಮ್ ಹೊಡೆದಿದ್ರೆ ಇನ್ನೂ ಹೊಸ ಹೊಸ ಐಡಿಯಾ ಬರ್ತಾ ಇತ್ತು. ಬರ್ತಿತ್ತು. ಓ ಅಲ್ಲೇ ಅವಳೆ ನೋಡ್ಲಾ. ಸುಮ್ಕಿಲ್ಲ, ಇನ್ನು ಏನು ಮಾಡ್ತಾಳೆ ನೋಡಮ್ಮ. ಹಾ ಹಾ ಸಿಕ್ತು. ಹವ್ವಾ. ಏನ್ ಮಾಡ್ತಾ ಇದೀಯಾ? ಏ ದಿಗಿಲ್ ಬೀಳ್ಬೇಡ, ಹೊಸಿ ಇರು. ಹಾ ಇದ್ರಾಗ ನಾನು ನಿನ್ನನ್ನು ಒಡೆದು ಕರ್ಕೊಂಬಂದೆ ಅಂತ ಹೇಳಿದ್ರೆ ಎಲ್ಲರೂ ನಂಬಿಡ್ತಾರೆ. ಹಂಗೆ ನಾನು ನಿನ್ನನ್ನು ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಹೊಸಿ ಇರು. ಎಲ್ಲಿ ಆ ಗುಂಡಿ ಬಿಚ್ಚು ಹೇಳ್ತೀನಿ. ಬಿಚ್ಚಲೆ. ಮುಂಜಾ ಬಲೆ ಖತರ್ನಾಕಳ ಇವಳು. ಇನ್ನು ನಾವು ಸುಮ್ಕಿದ್ರೆ ಇವನನ್ನು ಕರ್ಕೊಂಡೋಗಿ ಎಲ್ರಿಗೂ ಒಪ್ಪಿಸ್ಬಿಡ್ತಾಳೆ. ರೀ ನಮ್ಮ ಆಟ ಶುರು ಮಾಡಮ್ಮ. ಹಾಕಡ್ರಲ್ಲ ಐಟಮ್ಸ್ನ. ಇಲ್ಲ ಹೊಸಿ. ಜಯ, ಅಶೋಕ್, ನೀವಾದರೂ ನೋಡಿದ್ರಾ? ಒಬ್ಬರ ಮೇಲೆ ಅಪವಾದ ಹೊರಿಸೋದು ತುಂಬಾ ಸುಲಭ ಶಾತಕ. ನಾನು ರಾಮು ಬಾವ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಮಾವ, ನಾನು ನನ್ನ ಅತ್ತೆ ಲೀಲಾದೇವಿಯವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಮಾವ. ಇನ್ನೊಂದು ಮಾತು ಹೇಳ್ತೀನಿ ಮಾವ, ಆ ಸ್ವಾಮೀಜಿ ಹೇಳಿದ್ದು ನನಗೆ ಯಾಕೋ ನಿಜ ಅಂತಾನೆ ಅನ್ನಿಸ್ತಾ ಇದೆ. ನಾನು ಖಂಡಿತವಾಗ್ಲೂ ನಿಮ್ಮ ಹೆಂಡತಿ ಪಾರ್ವತಿ ಅತ್ತೆನ ಹುಡುಕ್ತೀನಿ ಮಾವ. ಲೀಲಾ ಅತ್ತೆ ನಾನು ಚಿಕ್ಕವಳಿರೋವಾಗಲೇ ನನ್ನಿಂದ ದೂರ ಆಗೋದ್ರು. ಇವರಾದರೂ ಸಿಕ್ಕಿದ್ರೆ ಸಾಕು ಮಾವ. ಈಗ ಹೇಳಿ ಮಾವ, ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ಮಾವ, ಪ್ರಸಾದನ ದೇವ್ರ ಹತ್ರ ಇಲ್ಲ.
ಇದು ಪವಿತ್ರ ಜಲ. ಮನೆಗೆ ಪ್ರೋಕ್ಷಣೆ ಮಾಡಿದ್ರೆ ಪಾಪಗಳೆಲ್ಲ ಹೋಗಿ ಮನೆಗೆಲ್ಲ ಒಳ್ಳೆಯದಾಗತ್ತಂತೆ. ಈ ಚಂದ್ರಿ ಎಲ್ಲಿ ಹಾಳಾಗಿ ಹೋದ್ರು? ಇಷ್ಟೊತ್ತಿಗೆ ಅವನನ್ನ ಕರ್ಕೊಂಡು ಬರ್ಬೇಕಿತ್ತಲ್ಲ. ಜಯ, ಚಂದ್ರಿಯಲ್ಲಿ ಅವಳು ಆಗಲೇ ಆಚೆ ಹೋದ್ಲು ಅಮ್ಮವ್ರೆ. ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಅಮ್ಮ, ಲೇ ಯಾರ ನೀವೆಲ್ಲ? ನನ್ನನ್ನು ಯಾಕ್ರೆಲ್ಲ ಇಲ್ಲಿ ಕಟ್ಟಾಕಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಯಾರು ಅಂತ ಗೊತ್ತಾ? ಈ ವಿಷಯ ಏನಾರು ಅಕ್ಕಂಗೆ ಗೊತ್ತಾಯ್ತು ಅಂದರೆ ಆಟೆ. ನೀವು ಯಾರು ಜೀವಂತವಾಗಿರಕ್ಕಿಲ್ಲ. ಮಾತಾಡ್ತಿರೋವಾಗ್ಲೂ ಹೊಡಿತೀಯನ್ಲ. ಲೇ ಮಂಜ, ನೀನಾ? ಅಯ್ಯೋ ತಿರ್ಬೋಕಿ, ನನ್ನನ್ನೇ ಹೊಡಿತೀಯನ್ಲ. ನನ್ನನ್ನು ಯಾಕ್ರಲ್ಲ ಹಿಂಗೆ ಕಟ್ಟಕ್ಕೆ ಶಿಕ್ಷೆ ಕೊಡ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ? ಏಯ್ ಸುಂದ್ರಿ, ಏನು ತೆಪ್ಪು ಮಾಡಿದ್ದೀನಿ ಅಂತನಾ? ನೀನು ಈಗಾಗಲೇ ಮಾಡಿರೋದು, ಈಗ ಮಾಡೋಕ್ಕೆ ಹೊರಟಿರೋದು, ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿರೋದು, ಅದೆಲ್ಲದಕ್ಕೂ ಶಿಕ್ಷೆ ಕೊಡೋಕ್ಕೆ ಅಂತ ಒಬ್ಬರು ಶಿಕ್ಷಕಿ ಬರ್ತಾವ್ರೆ. ಆ ಕಡೆ ನೋಡಮ್ಮೆ.